ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಮೆಟಗಡ್ಡಿ. ನನ್ನ ಹೆಸರು ಉದಯ್ ಕಾರ್ತಿಕ್, ಇವರ ಹೆಸರು ಕಾರ್ತಿಕ್, ಇವರ ಹೆಸರು ಧನುಷ್. ನಾವು ಆಯ್ಕೆ ಮಾಡ್ಕೊಂಡಿರೋ ನಮ್ಮ ಥೀಮ್ ಏನಂದ್ರೆ ಕೃಷಿ ಮತ್ತು ಸುಸ್ಥಿರ. ನಾವು ಫೋಕಸ್ ಮಾಡಿರೋ ಏರಿಯಾ ಬಯೋಚಾರ್ ಪ್ರೊಡಕ್ಷನ್. ನಾವು ಈ ಸಮಸ್ಯೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಬಯೋಚಾರ್ ಅಂದ್ರೆ ಸಸ್ಯ ಮತ್ತು ಕೃಷಿ ವ್ಯರ್ಥಗಳಿಂದ ಪೈರೋಲೈಸಿಸ್ ಪ್ರಕ್ರಿಯೆಯ ಮೂಲಕ ಕಡಿಮೆ ಆಕ್ಸಿಜನ್ ನಲ್ಲಿ ಕಾರ್ಬನ್ ಸಮೃದ್ಧ ಉತ್ಪನ್ನವಾಗಿದೆ. ಇದು ಮಣ್ಣಿನ ಗುಣವರ್ಧಕ ಮತ್ತು ಪರಿಸರ ಹಾನಿಯಾಗದಂತೆ ಬಳಸಲಾಗುತ್ತದೆ. ಈ ಬಯೋಚಾರ್ ಏನು ಉಂಟಾಗುತ್ತದೆ ಅಂತಂದ್ರೆ ಕಾಡಿಗೆ ಬೆಂಕಿ ಬಿದ್ದಾಗ ಮರ ಗಿಡಗಳೆಲ್ಲ ಸುತ್ತಿ ಬಯೋಚಾರ್ ತಯಾರಾಗುತ್ತದೆ. ಅದಕ್ಕೆ ಯಾಕಿಲ್ಲ ಅಂತಂದ್ರೆ ಭೂಕಂಪ ಆದಾಗ ಬೆಟ್ಟ ಗುಡ್ಡ ಎಲ್ಲ ಕುಸಿದಾಗ ಮಣ್ಣಿನ ಒಳಪದರ ಸೇರಿ ಅಲ್ಲಿನ ತಾಪಮಾನಕ್ಕೆ ಈ ಬಯೋಚಾರ್ ತಯಾರಾಗ್ತದೆ. ಈ ಒಂದು ಸ್ಟವ್ ಇಂದ ನಾವು ಹಲವಾರು ತರ ಅಡಿಗೆ ಮಾಡ್ಕೋಬಹುದು. ಅಂದ್ರೆ ಬಯೋಚಾರ್ನ ಹೇಗೆ ಬೇಕಾದ್ರೂ ತಯಾರಿಸಬಹುದು, ಮತ್ತೆ ಇದರಲ್ಲಿ ಅಡಿಗೆ ಮಾಡಬಹುದು. ಮತ್ತೆ ಇಲ್ಲಿ ನಾವು ಮರದ ಕೊಚ್ಚುಗಳನ್ನು ಫಿಲ್ ಮಾಡ್ತೀವಿ. ಫಿಲ್ ಆದಾಗ ಆಮೇಲೆ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿದ್ರೆ ಇಲ್ಲಿ ಅಡಿಗೆ ಮಾಡೋದು ಇಟ್ಕೋಬಹುದು. ಮತ್ತೆ ಇಲ್ಲಿ ವಾಟರ್ ಫಿಲ್ ಮಾಡ್ತೀವಿ. ಈ ಫಿಲ್ ಆದಾಗ ನೀರು ಹೀಟ್ ಆಗಿ ಈ ಕಡೆಯಿಂದ ಒಂದು ಔಟ್ಲೆಟ್ ಟ್ಯಾಪ್ ಕೊಟ್ಟಿದ್ದೀವಿ. ಈ ಕಡೆಯಿಂದ ನೀರು ಬರುತ್ತೆ. ಮತ್ತೆ ನಾವು ಅಡಿಗೆ ಮಾಡ್ಕೋಬಹುದು. ಮತ್ತೆ ಇದು ತುಂಬಾ ಲಾಭಬಹುದು. ಈ ಹೋಲ್ಸೇಲ್ ಮಾಡಿದೀವಿ ಅಂದ್ರೆ ಇದರಿಂದ ಕಡಿಮೆ ಆಕ್ಸಿಜನ್ ತಗೊಂಡು ಮತ್ತೆ ಇದರಿಂದ ಮರದ ಕಟ್ಟಿಗೆ ಎಲ್ಲ ಈಸಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾದಾಗ ನಮಗೆ ಉತ್ತಮ ಮಟ್ಟದ ಇದ್ರು ಸಿಗುತ್ತದೆ. ಧನ್ಯವಾದ.